ಹೆಂಡತಿ ಬಂದ್ಮೇಲೆ ಮಗ ಬದ್ಲಾಕನ ಅಂತ ಕೇಳಿದ್ದೆ, ಆದ್ರೆ ನಮ್ಮ ಮನೆಯಾಗೂ ಅದು ಆಕೈತೆ ಅಂತ ಗೊತ್ತಿದ್ದಿಲ್ಲ. ರಿಂಗ್ ನಿನ್ನ ಹೆಂಡತಿಗೆ ಅಷ್ಟ ತಂದಿಯಲ್ಲ, ಯಾಕ ನನಗೆ ಯಾಕೆ ತಂದಿಲ್ಲ? ಅಲ್ಲವಾ ನಿನ್ನ ಹತ್ರ ಜಗ್ಗದವಲ್ಬಿ. ಅದು ಅಲ್ಲದೆ ನಿನ್ ಟೇಸ್ಟ್ ಬೇರೆ. ಈಗ ಆಕಿನ ಕರೆದಿದ್ನಲ್ಲ, ಆಕಿಗೆ ಯಾವ್ದು ಬೇಕಾದ್ರೆ ಆರಿಸ್ಕೊಂಡ್ಲು. ಮತ್ತೆ ನೀ ಆಕಿ ಈಗ ನಾನಿಬ್ರು ಹೋಗ್ತಾ ಅದೊಂದು ಅದಾದ್ಮೇಲೆ ನಿನ್ನ ಹತ್ರ ಭಾಳ ಇದ್ವಲ್ಲ. ಅದು ಅಲ್ಲದೆ ನಾವಿಬ್ರು ಫಸ್ಟ್ ಈಗ ಮದುವೆ ಆಗಿದ್ಮೇಲೆ ಫಸ್ಟ್ ಆಕಿಗೆ ಒಂದು ಗಿಫ್ಟ್ ಅಂತ ಕೊಡಿಸ್ತಾ ಇರೋದು. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಬೇರೆ ಇತ್ತು. ಅದು ಎಲ್ಲ ಸೇರಿ ಅಂತ ಕೊಡ್ಸಿದ್ದು. ಇರ್ಲಿ ಬಿಡಪ್ಪ, ಆಗ್ಲೇ ತಗ. ಏನ ನನ್ನ ಹತ್ರ ದುಡ್ಡು ಐತೆ, ಬೇಕಾದ್ರೆ ನಾನೇ ಹೋಗಿ ತಗೊಂತೇನೆ ಅಂತ. ಹೌದು, ಎಲ್ಲಿ ಹೋಗಿ ಈಗಕ್ಕೆ? ನನಗೂ ಗೊತ್ತಿಲ್ಲ. ಗೊತ್ತಿಲ್ಲ? ಮನ್ಯಾಗ ಯಾರಿಗೂ ಹೇಳಲಾರ್ದ ಎಲ್ಲಿ ಹೋಗ್ಕೊಳಕ್ಕೆ? ಎಲ್ಲಿ ಹೋಗಿದ್ದೇವ? ಅದು ಅತ್ತಿಯರ ನನ್ನ ಮಕ್ಕನ ಮನೆಗೆ ಹೋಗಿದ್ದೆ. ನನಗೊಂದು ಮಾತು ಯಾಕೆ ಹೇಳೋಗಿಲ್ಲ ನೀನು? ಅದು ಅತ್ತಿಯರ ನೀವು ಮನ್ಯಾಗ ಇದ್ದಿದ್ದಿಲ್ಲಲ್ಲ, ಅದಕ್ಕೆ ನಾನು ಹಂಗೆ ಹೋದೆ. ಅವ ಅದು ಏನಾರ ಅವ್ರ ಅಕ್ಕನ ನೋಡಂಗಾಗಿರ್ಬೇಕು. ಹೋಗಿರ್ಬೇಕು ಬಿಡು, ಹೋಗ್ಲಿ. ಅಲ್ಲ, ಡ್ರೆಸ್ ಆದ್ರೂ ಸ್ವಲ್ಪ ಚಲೋ ಹಾಕೊಂಡು ಹೋಗ್ಬೇಕು ಬೇಡ? ಅದನ್ನೇ ಕೇಳ್ಬೇಕಂದ್ರೆ ಏನಿದ್ ನಿನ್ನ ಅವತಾರ ನೋಡು. ನೀನು ನಿಮ್ಮ ಮನ್ಯಾಗ ಇದ್ದಿದ್ದು ಯಾವ ಡ್ರೆಸ್ಸು ತರಬೇಡ ಇಲ್ಲಿಗೆ. ತಂದಿ ಅವನ್ನೇ ಅಷ್ಟು ತರುಣ್ ಮೊದ್ಲಿಕ್ಕಿನ ಕರ್ಕೊಂಡೋಗಿ ಏನ ಚಲೋ 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 ಚೂಡಿದಾರ. ಆಕಿ ಕಾಲೇಜಿಗೆ ಹೋಗಕ್ಕೆ ಯಾವ ಥರ ಬೇಕು ಸೀರೆ ಚೂಡಿದಾರ ಅವನ್ನೆಲ್ಲ ಕೊಡಿಸ್ಕೊಂಬ. ಒಂಥರ ನಮ್ಮ ಮನೆಯೇ ಕೆನ್ನಂಗೆ ಇರಲಿ. ಅವ್ರ ಮನೆಗೆ ಹಾಕೊಂತಿದ್ದು ಯಾವ ಅರ್ಬಿನೂ ತರಬೇಡ, ಅವನ್ನೆಲ್ಲ ಅವ್ರ ಮನೆಯಾಗೆ ಇಡ. ಏನ ನಿಮ್ಮ ಮನೆಯಾಗೆ ಇಡ. ಅಲ್ಲಿ ಹೋದಾಗ ಇಲ್ಲಿಂದ ಬಟ್ಟೆ ತೊಗೊಂಡೋಗ್ಬೇಡ, ಅವೇ ಬಟ್ಟಿನೇ ಅಲ್ಲಿ ಹಾಕೊಳ್ಳೋವಂತೆ. ಇಲ್ಲಿ ಮಾತ್ರ ಆ ಥರ ಹಾಕ್ಕೊಳಕ್ಕೆ ಹೋಗ್ಬೇಡ. ಏನು ನಾ ಹೇಳಿದ ಕಿವ್ಯಾಗ ಹೋತಾ? ಹಾಂ ಆಯ್ತು. ಇದು ಚೂಡಿದಾರನು ಚೆನ್ನಾಗಿತ್ತು ಅಂತೇಳಿ ಹಾಕ್ಕೊಂಡೋದೆ. ಏನು ಕಮ್ಗೈತದೆ? ಏನು ಡಿಸೈನು ಏನಿದೆ ಅದು ಅಷ್ಟು ಹಳೇದಾಗೈತಿ. ಅದನ್ನು ಹಾಕ್ಕೊಂಡು ನೀನು ನಿಮ್ಮ ಅಕ್ಕನ ಮನೆಗೆ ಹೋಗಿ, ಅಷ್ಟು ದೊಡ್ಡ ಮಂತ್ಯಾನಕ್ಕೆ ಅವ್ರಿಗೆ ಪಾಟೀಲ್ ಅವ್ರ ಮಂತ್ಯಾನಕ್ಕೆ ನೀವು ಹೋಗಿ. ಅಲ್ಲ, ಅವ್ರ ಏನು ಅನ್ಕೊಳಂಗಿಲ್ಲ, ಇಷ್ಟು ದೊಡ್ಡ ಮನೆ ಸೊಸೆಯಾಗಿ ಮತ್ತು ಹಿಂಗೆ ಬಂದಾಳಲಿಕ್ಕೆ ಅನ್ಕೊಳಂಗಿಲ್ಲನ? ಅವರು ನನ್ನ ಈಗಿಂದ ನೋಡ್ತಾ ಇಲ್ಲಮ್ಮ ಅತ್ತಿಯರ. ನನ್ನ ಅವ್ರು ಎಷ್ಟು ವರ್ಷದಿಂದನೂ ನೋಡ್ತಾ ಇದಾರೆ. ಅವ್ರಿಗೆ ಗೊತ್ತು ನಾ ಹೆಂಗೆ ಏನಂತ. ಅದು ಆವಾಗ. ಈಗ ನೀ ನಮ್ಮ ಮನೆ ಸೊಸಿ ಹೆಂಗಿರ್ಬೇಕಾ ಹಂಗಿರು. ಎದ್ರಾಗ ಹೋಗಿದ್ದಿ ಬಸ್ಸೀಗ? ಹಾಂ ತರುಣ, ಯಪ್ಪ ನನಗಂತರೂ ಒಂದು ಸ್ಕೂಟಿನಾರ ಕೊಡ್ಸಕ್ಕಿಗೆ ಚಲೋದೊಂದು. ಆ ರಿಂಗ್ ಕೊಡ್ಸೋ ಬದಲು ಒಂದು ಸ್ಕೂಟಿನಾರ ಕೊಡ್ಸ್ಬೋದಿತ್ತ? ಅವಶ್ಯಕತೆ ಏನೈತಲ್ಲ ಅದನ್ನ ಫಸ್ಟ್ ಪೂರೈಸ್ಕೊಡ್ರಿ. ಅದನ್ನ ಬಿಟ್ಟು ರಿಂಗ್ ಕೊಡಿಸ್ದೆ ಮತ್ತೊಂದು ಈ ತಿಜುರಿಯಾಗಿ ಇಡೋದನ್ನ ಯಾಕೆ ಕೊಡಿಸಿದ್ದೆ? ಈಗ ಆಕಿಗೆ ಮೊದಲು ಒಂದು ಸ್ಕೂಟಿ ಕೊಡ್ಸು. ಏನು ಸ್ಕೂಟಿ ನಂಗೆ ಹೊಡ್ಯಾಕೆ ಬರಲ್ಲ, ಕಲ್ಕೊಂತೀನಿ. ಅಂದ್ರೆ ನಾನು ಮೊದಲಿಂದನೂ ಸ್ಕೂಟಿ ಡ್ರೈವೇ ಮಾಡಿಲ್ಲ. ಯಾವಾಗಿದ್ರು ನಮ್ಮೂರಿಂದನೂ ಕಾಲೇಜಿಗೆ ಬಸ್ನಾಗ ಹೋಗೋದು ಬಸ್ನಾಗ ಬರೋದು ಮಾಡ್ತಿದ್ದೆ. ಸ್ಕೂಟಿ ಹೊಡೆದಿಲ್ಲ, ಗೊತ್ತಿಲ್ಲ. ನಾನು ಅದನ್ನು ಓಡಿಸಿ ಲೈಸೆನ್ಸ್ ತಗೊಂಡ್ಮೇಲೆ ಕಲ್ತ್ಮೇಲೆ ಹೊಸ ತಗೊಂಡ್ಬಿಡ್ತೇನೆ. ಅಯ್ಯೋ ಲಕ್ಷ್ಮಿ, ಅದೇನು ದೊಡ್ಡ ಬ್ರಹ್ಮ ಅಲ್ಲ. ಸ್ಕೂಟಿ ಕಲಿಯೋದಂತೂ ಭಾರಿ ಈಸಿ. ಈಗಂತೂ ಸಣ್ಣ ಸಣ್ಣ ಮಕ್ಕಳು ಹೊಡಿತಾವು, ನೀವು ಹೊಡೆದಿಲ್ಲ ಅಂದ್ರೆ ವಿಚಿತ್ರ ಆಗಿತ್ತು ನನಗೆ. ನಾಳೆ ಬೆಳಗ್ಗೆ ಒಂದು ತಾಸು ಮುಂಚೆ ಹೇಳು, ನೀನು ಕರ್ಕೊಂಡು ಒಂದು ರೌಂಡ್ ಹೋಗಿ ಬರ್ತೀನಿ. ಇಲ್ಲೇ ನಮ್ಮ ಏರಿಯಾದಾಗ ಏನು ಗದ್ಲಿಲ್ಲ ಏನಿಲ್ಲ, ಖಾಲಿ ಇರ್ತೈತೆ ರೋಡ್. ಏನು ನಾ ಒಂದು ರೌಂಡ್ ನಿನ್ಗೆ ಸ್ಕೂಟಿ ನಾನೇ ಕಲಿಸ್ತೇನೆ ದಿನ ಬೆಳಿಗ್ಗೆ ಒಂದು ತಾಸು. ಮತ್ತೆ ಯಾಕೆ ಡ್ರೈವಿಂಗಿಗೆ ಹೋಗಿ ಇನ್ನೊಬ್ರ ಕಡೆ ಕಲಿಯಾಕ? ಸರಿ ಆಯ್ತು ರೀ. ಅವ ಆಕಿ ಕಲ್ತು ಮುಗಿದ್ಮೇಲೆ ನಾ ಆಕಿಗೆ ಒಂದು ಕೊಡಿಸ್ತೇನೆ ಅಂತ ಹೊಸದ. ಸರಿ, ನಾನು ಸ್ಕೂಟಿ ಒಳಗೆ ಕಲ್ಸಿಗೆ ಸದ್ಯಕ್ಕೆ. ಆದ್ರೆ ಸ್ಕೂಟಿಗೆ ಏನಾರ ಆತು ಮತ್ತು ನಾ ಸುಮ್ಮನೆ ಇರಂಗಿಲ್ಲ. ಅದು ಭಾಳ ಸೆಂಟಿಮೆಂಟ್ ಐತೆ ನನಗೆ ಅದ್ರ ಜೊತೆಗೆ. ಏನು ಆಯ್ತು ಅಂದಂಗೆ ಅತ್ತಿಯರ, ನಾನು ನಾಳೆ ಬೆಳಿಗ್ಗೆ ಒಂದು ಸ್ವಲ್ಪ ನನ್ನ ಕೆಲಸ ಐತಿ, ನಾ ಹೋಗ್ಬೇಕು. ಮತ್ತೇನು ಕೆಲಸ? ಈಗ ಹೋಗಿ ಬಂದಲ್ಲ. ಅದು ಅಕ್ಕ ಕರ್ದಾಳ, ಅಕ್ಕ ಮಾರ್ಕೆಟ್ಗೆ ಹೋಗ್ಬೇಕಂತೆ. ಅದಕ್ಕೆ ನನ್ನ ಕರ್ದಾಳ. ನನಗೂ ಒಂದು ಸ್ವಲ್ಪ ಕೆಲವೊಂದು ಐಟಮ್ಸ್ ತೊಗೊಳೋದಿತ್ತು, ಹಂಗಾಗಿ ಹೋಗ್ಬರ್ತೀನಿ ಅತ್ತಿಯರ. ನಾವು ಅಲ್ಲಿ ಅಂದೆ, ಆದ್ರೆ ಅಕ್ಕ ಬಾ ಅಂತಂದ್ಲು. ಪಾಟೀಲ್ ಅಂಕಲ್ ಇದ್ರು, ಪಾರ್ವತಿ ಆಂಟಿನೂ ಇದ್ರು. ಹೋಗಿ ಬಾ ಲಕ್ಷ್ಮಿ, ಹೋಗು ಅವ್ರ ಜೊತೆಗೆ ಹೋಗು, ಪಾರ್ವತಿ ಜೊತೆಗೆ ಹೋಗು ಅಂತ ಭಾಳ ಹೇಳಿದ್ರು. ಹಾಗಾಗಿ ಅಕ್ಕನ ಜೊತೆಗೆ ಹೋಗಿ ಬರ್ತೇನೆ. ಸರಿ, ಅವ್ರು ಅಷ್ಟು ಹೇಳ್ಯಾರ ಅಂದಮೇಲೆ ಮತ್ತೆ ಆಯ್ತು, ಹೋಗಿ ಬಾ. ಅಮ್ಮ, ಹುಡುಗರು ಮಕ್ಕೊಂಡಾವು. ಒಬ್ಬ ಹಾಲು ಕುಡ್ಸೇನೆ, ಅವನು ಮಕ್ಕೊಂಡಾನ. ನಾವು ಸ್ವಲ್ಪ ನಮ್ಮ ತಂಗಿ ಜೊತೆಗೆ ಹೊರಗೆ ಹೊಂಟೇನಮ್ಮ, ಹೋಗಿ ಬರ್ಲ. ಅಲ್ಲ, ಸಣ್ಣ ಹುಡುಗರು ಬಿಟ್ಟು ಎಲ್ಲಿ ಹೊಂಟಿ ನೀನು? ಪೇಟೆ ತಿರ್ಗಾಕ? ಮಾವರ ಹೋಗಿ ಬರ್ಲೇನ್ರಿ? ಆಯ್ತಮ್ಮ, ಹೋಗ್ಬಾ. ಏನು ನಾವು ಕರ್ಕೋತೇವೆ ಎದ್ರ ಸರಿಲಾಕದು ಕುಡಿತೈತಲ್ಲ ಬಾಟ್ಲಿ ಒಳಗೆ ಹಾಕಿ, ಆರಾಮ್ ಬಾಟ್ಲಿ ಮಾಡ್ಕೊಟ್ಟು ಒಂದು ನನಗೆ ಕೊಡ್ಲ, ಒಂದು ನನಗೆ ಕೊಡ್ತಾಳ, ಒಂದು ಹಾಕಿ ಕುಡಿಸ್ತಾಳ. ಏನು ಇನ್ನೊಂದು ನಮ್ಮ ಅಕ್ಕದಾಳಲ್ಲ, ಹಾಕಿ ಒಂದು ಕುಡಿಸ್ತಾಳ. ಎದ್ರು ನೀ ಏನು ತಲೆ ಕೆಡಿಸ್ಕೊಡು, ಆರಾಮಾಗಿ ಹೋಗಿ ಆರಾಮ ಬಾ. ಹೋಗ ಪಾರ್ವತಿ. ಅಲ್ಲ, ಅಂದ್ರೆ ಪೇಟೆಗೆ ಅಂದ್ರೆ ಏನು ಅರ್ಬಿ ತೊಗೊಳಕ್ ಹೊಂಟೇನ? ಹಾಂ ಅಂದ್ರೆ ಇಲ್ಲಮ್ಮ, ನಮ್ಮ ತಂಗಿ ಏನೋ ತೊಗೋಬೇಕಂತ, ಅದಕ್ಕೆ ಅಕ್ಕಿ ಜೊತೆಗೆ ಹೊಂಟೇನೆ. ಸ್ವಲ್ಪ ಹೋಗಿ ಬರಲ್ಲ, ನಾ ದೌಡು ಬರ್ತೇನೆ. ಆಯ್ತವ, ಹೋಗ್ಬಾ. ಅಲ್ಲ, ನಾ ಕೇಳಿದ್ರೇನು ಉತ್ತರನ ಇಲ್ಲಲ್ಲ, ಹೋಗಿ ಬರ್ತೇನಮ್ಮ. ನೋಡ್ದೇನು ಶ್ರೀಕಂತ, ಎಂಥ ಸೊಕ್ಕು ನಿನ್ನ ಸೊಸಿಗೆ. ನಿನ್ನ ಸೊಸಿಗಿರೋ ಅಷ್ಟು ಸೊಕ್ಕು ಯಾರಿಗೂ ಇಲ್ಲ ಅಂತಿಕೊಂಬಿಡ. ನಿನ್ನೆ ಅವ್ರ ತಂಗಿ ಬಂದಾಳಪ್ಪ, ಆಕಿ ಏನು ಅಡ್ಡೂರಿತಾಳ, ಉಂಡೂರಿ ಅಂದ್ರೆ ಉಪಾಸ ಉರಿತಾಳ. ಅಕ್ಕ ಒಂದು ಮಾತು ಹೇಳ, ಸುಮ್ಮನೆ ಇದ್ಬಿಡು ನೀ. ಯಾಕೆ ಏನಾರ ಒಂದು ಅಂತೀಯ? ಹೌದಿಲ್ಲ, ಯಾರು ಬರಲಿ ಇಷ್ಟಕ್ಕೂ ಪಾರ್ವತಿ ಏನೋ ಒಳ್ಳೊಳ್ಳೆ ಹೋಗ ಹೆಣ್ಮಕ್ಳೆಲ್ಲ. ಇವತ್ತೇನೋ ಆಕಿದ್ದು ಅರ್ಜೆಂಟ್ ಇರಬೇಕು. ನನಗನ್ಸೋ ಮಟ್ಟಿಗೆ ಆಕಿ ಮುಖದ ಭಾವ ನೋಡಿದ್ರೆ ಆಕಿ ಏನೋ ಪ್ಯಾಟಿಗೆ ಹೊಂಟಿಲ್ಲ, ಏನೋ ಸಮಸ್ಯೆ ಇದ್ದಂಗೆ ಐತಿ. ಅದಕ್ಕೇನೋ ಮಾತಾಡಕ್ಕೆ ಹೊಂಟಿರ್ಬೇಕು ತಂಗಿ ಜೋಡಿ ಅಂತ ಅನಿಸ್ತಾ ಐತಿ. ಇರ್ಲಿ, ಹೋಗಿ ಬರ್ಲಿ ಬಿಡು, ಏನಾತು? ಅದ್ರಾಗೂ ಮಕ್ಕಳಾದ್ಮೇಲೆ ಮನ್ಯಾಗ ಬಿದ್ದಿರ್ಬೇಕಂತ ಏನಾರ ಐತನ? ನಾವದೇ ಇಷ್ಟು ಮಂದಿ ಕಾಕೊಂಡ್ರಾತು. ಮಾವನ ಹೂ ಅಂದ್ಮೇಲೆ ಮತ್ತೆ ನಮ್ದೇನು ನಡೀತೈತಿ? ಚಲೋ ಆಗಿತ್ತು ಆಕಿ ಕುಂತಕ್ಕೆ ತಕ್ಕಂಗೆ. ಅತ್ತಿ, ಅಯ್ಯೋ ಏನಾಯ್ತು ಪಾರ್ವತಿ? ಲಕ್ಷ್ಮಿ,
ಅಪ್ಪ ಪಾಪ ನಮ್ಮ ಮನೆಗೆ ದೇವರ ಬಂದಂಗ ಆತ ಬಾಕುಂದ್ರ ಬರ್ರಿ. ಆರಾಮದಿ ಅತ್ತಿ? ಇದೆ ನಿಮ್ಮನೆ. ನಾನು ಇಲ್ಲಿ ಬಂದಾರ ಅಂತಂದೆ ಸುದ್ದಿ ಗೊತ್ತಾಗಿತ್ತ. ಬರ್ಬೇಕು 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 ಅಂದ್ ಬರಕ್ಕಾಗಿದ್ದಿಲ್ಲತ್ತಿ. ಇವತ್ತು ಲಕ್ಷ್ಮಿ ಕರ್ಕೊಂಬಂದ್ಲ. ಲಕ್ಷ್ಮಿ ಕರ್ಕೊಂಬಂದ್ಲಲ್ಲ, ಮನೆ ಗಂಡನು ಕರ್ಕೊಂಬಂದಿದ್ಲಪ್ಪ. ನಂಗೆ ಭಾಳ ಖುಷಿ ಆತವ. ಒಟ್ಟು ನನ್ನ ಅತ್ತೆ ಅಂತ ಅದಾಳ ಇಲ್ಲ ಬೇಕಿ ಅನ್ನೋದಾರ ನೆನಪು ಹಾರಿಲ್ಲಲ್ಲ. ಹೆಂಗೆ ನೆನಪು ಹಾರಕತ್ತೈತಿ, ಅದಕ್ಕೆ ಬಂದೆ. ಅತ್ತಿ ನಿನ್ನ ಹತ್ರ ಒಟ್ಟು ಮಾತಾಡ್ಬೇಕಂತೇಳಿ ಬಂದಿದ್ದೆ. ಅಯ್ಯೋ ದೇವ್ರೆ, ಸ್ವಲ್ಪ ಯಾಕಯ್ಯವ ಮಾತಾಡ್ರಿ, ಇಷ್ಟರ ಮಾತಾಡ್ರಿ. ಕುಂದ್ರಿ, ಚೂರು ಚೊತ್ತಂಗ ಚಾ ಇಲ್ಲ ಪಾನ್ಕ ಏನು ಬೇಕು ಹೇಳ್ರಿ, ನಿಮ್ಗೆ ಅದನ್ನ ಮಾಡಿಕೊಡ್ತೇನೆ. ಅತ್ತಿ ನಮ್ಗೆ ಏನು ಬೇಡ, ಯಾ ಚಾ ನಾಷ್ಟ ಏನು ಬೇಡ. ನೀ ಫಸ್ಟ್ ಬಾಯಿಲ್ ಕುಂದ್ರ ಎಲ್ಲ ಮಾತಾಡ್ಬೇಕು. ಹೇಳ್ರಿ ಅದೇನು ಅತ್ತಿ? ನಾ ಕೇಳೋದೀಗ ಹೆಂಗೆ ತಿಳ್ಕೊತೀಯನವ ನೀನು, ಆದರೂ ಕೇಳ್ತೇನೆ. ಅತ್ತಿ ಅದು ನೀ ಯಾಕತ್ತಿ ನಮ್ಮ ಮಾವಿಗೆ ಫೋನ್ ಮಾಡಿದ್ದಿ? ಹೌದತ್ತಿ, ಫೋನ್ ಮಾಡಿದ್ರೆ ಅವ್ರ ಫೋನ್ನೇ ನೋಡಿದಪ್ಪ. ಅಲ್ಲಿಂದ ಇಲ್ಲಿಗೆ ಫೋನ್ ಬಂದಿದ್ದು, ಇಲ್ಲಿಂದ ಅಲ್ಲಿಗೆ ಹೋಗಿದ್ದು ಭಾಳ ಇದ್ವಂತೆ ಕಾಲ್ ಲಿಸ್ಟ್. ಅದಕ್ಕೆ ಕೇಳ್ತಾ ಇದ್ದಾಳೆ ಲಕ್ಷ್ಮಿ. ಹೇಳತ್ತಿ ಏನು ಸಮಾಚಾರ, ಯಾಕತ್ತಿ? ಬ್ಯಾರೆ ಏನು ಅರ್ಥ ನಮ್ಗೆ ಗೊತ್ತಾಗೋಲ್ತತಿ, ಇದಕ್ಕೆ ಏನು ತಿಳ್ಕೊಬೇಕಂತ ನಮ್ಗೆ ಗೊತ್ತಾಗೋಲ್ತ. ಅದಕ್ಕೆ ನಿನ್ನ ಕೇಳೋಣ ಅಂತ ಬಂದ್ವಿ. ನಾನು ಫೋನು ಅದು ಅತ್ತಿ, ನಾವೇನು ಸಣ್ಣವರಲ್ಲ, ನಿಮಗೂ ಗೊತ್ತೈತಿ. ಯಾರು ಫೋನ್ ನಂಬರ್ ಅಂತ ತಿಳ್ಕೊಳ್ಳಾರ್ದಷ್ಟು ಪೆದ್ರಂತರೂ ಅಲ್ಲ. ಹೌದಿಲ್ಲತ್ತಿ? ಹೇಳತ್ತಿ ಎದಕ್ಕೆ ಫೋನ್ ಮಾಡಿದ್ರಿ? ಅದು ಅದು ಏನಂದ್ರೆ ನಮ್ಮ ಕಡೆ ಇಲ್ಲಿ ಯಾರೋ ಒಬ್ರಿಗೆ ನನ್ಗೆ ಗೊತ್ತಿದ್ದಾರೆ ಧಾರವಾಡದಾಗ, ಅವರಿಗೆ ಒಂದು ಸೈಟ್ ಜಾಗ ಬೇಕಾಗಿತ್ತು. ಆಮೇಲೆ ಈ ಮನಿಗಿನಿ ಕಟ್ಟಾಕತ್ತಾರ ಅವರು, ಟೈಲ್ಸು ಗ್ರಾನೈಟು ಇವೆಲ್ಲ ಬೇಕಾಗಿತ್ತು. ಅದಕ್ಕೆ ಅವನ್ನೆಲ್ಲ ನಿಮ್ಮ ಅವನ ಅಂಗಡಿಯಾಗ ಕೊಡ್ಸೋಣ ಅಂತೇಳಿ ಫೋನ್ ಮಾಡಿಸಿದ್ದ. ಒಂದು ವ್ಯಾಪಾರ ಆಕತ್ ನಿಮಗೂ. ಅದಕ್ಕೆ ಮತ್ತು ಮೊದ್ಲು ಕೇಳಿದಾಗ ನಾ ಎಲ್ಲಿ ಫೋನ್ ಮಾಡೇನೆ ಅಂದಿತ್ತಿ, ಅದು ನನಗೆ ಕನ್ಫ್ಯೂಸ್ ಆತವ, ಹೇಳಕ್ಕೆ ಗೊತ್ತಾಗಲಿಲ್ಲ. ಈಗ ಏನು ಇದನ್ನ ಮಾತಾಡಕ್ಕೆ ಬಂದ್ರೆ ಕುಂದ್ರಿ, ಚಾ ಮಾಡ್ಕೊಂಬರ್ತೇನೆ. ಚಲೋ ತೆಂಗಿಲ್ಲ ಅಂದ್ರೆ ಅಡಿಗೆ ಮಾಡ್ಬಿಡ್ತೇನೆ, ಉಂಡ ಹೋಗ್ಬಿಡ್ರಿ. ಅತ್ತಿ ನೀ ಫೋನ್ ಮಾಡಿದಾಗ ರಿಸೀವ್ ಮಾಡಿದ್ದು ನಾನೇ ನಿನ್ನೆ. ನಾನು ಫೋನ್ಯಾಗ ಏನು ಮಾತಾಡಲಿಲ್ಲಲ್ಲ, ಸುಮ್ಮನಿದ್ದೆ. ಮಾತಾಡ್ರಿ, ಯಾಕೆ ಅಲ್ಲಿ ಯಾರು ಅದಾರನ? ಆಯ್ತು ನಮ್ಮವ್ವ ಇವತ್ತು ಹೊಂಟಾಳ, ನೀವು ಮನೆಗೆ ಬರ್ರಿ ಅಂತ ಕರೆದಲ್ಲತ್ತಿ, ನಂಗೆ ಗೊತ್ತು. ಅದಕ್ಕೆ ಕೇಳ್ತಾ ಇದ್ದೇನತ್ತಿ, ಯಾಕೆ ಈ ಥರ ಏನಿದೆ ನಿಮ್ಮ ಸಂಬಂಧಕ್ಕೆ ಅರ್ಥ ಏನು ತಿಳ್ಕೊಲಿ ಅತ್ತಿ. ಮುಚ್ಚಿಟ್ಟಷ್ಟು ಎಷ್ಟು ವಿಷಯನ ಗುಪ್ತವಾಗಿಡಕ್ಕೆ ಪ್ರಯತ್ನ ಪಡ್ತೀರ, ಅಷ್ಟು ಹಲವಾರು ರೀತಿ ಅರ್ಥಕತ್ತದ, ಅರ್ಥೋಗಿ ಅನರ್ಥಕತೆ. ಹೇಳ್ಬಿಡತ್ತಿ ಏನು ಸಂಬಂಧ, ಏನು ಎದಕ್ಕೆ ಫೋನ್ ಮಾಡಿದ್ದೈತಿ? ನಂಗೆ ಗೊತ್ತಿದ್ದಂಗತ್ತಿ ನೀ ಅಂತಕ್ಕೆ ಅಲ್ಲ ಹೆಣ್ಮಗಳು, ಕಷ್ಟಪಟ್ಟು ಹೌದಾ ನಮ್ಮ ಮಗಳನ್ನ ಸಾಕಿ ಬೆಳೆಸಿ ಅತ್ತಿ. ಏನತ್ತಿ ಇದು? ಇವ್ರಿಗೆ ಯಾಕೆ ನೀ ಫೋನ್ ಮಾಡತ್ತಿ? ಏನಿದೆ ನಮ್ಮ ಮಾವ ಅಂದರೆ ಇವ್ರ ಮಾವನ ಏನಾರ ನಿಮಗೆ ಬೇಕಂತ ಫೋನ್ ಹಚ್ಚಿ ಇದು ಮಾಡಕತ್ತಾರ, ಅಥವಾ ನೀನು ಫೋನ್ ಹಚ್ಚತ್ತೀಯೋ? ನಿಮ್ಮಿಬ್ಬರು ನಡಕ್ಕೆ ಏನು ನಡೆದತ್ತತಿ? ನಮ್ಮ ಅವನ ಎದಕತ್ತಿ ಮನೆ ಕರ್ದಿ ಅತ್ತಿ? ಅತ್ತಿ ಅದು ಏನಾದರೂ ಆಗಿರಲಿ ಪರವಾಗಿಲ್ಲ, ನಾವೇನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಳಂಗಿಲ್ಲ. ಏನತ್ತಿ ಸಣ್ಣಂದಿರ್ತ ಕಷ್ಟದಾಗ ಜೀವನ ತೆಗ್ದಿ ಪಾಪ, ನಿನ್ನ ಬಗ್ಗೆ ಯಾಕತ್ತಿ ತಪ್ಪು ತಿಳ್ಕೊಳ್ಳೋಣ? ಅದು ಏನಾರ ಆಗಿರಲಿ ಪರವಾಗಿಲ್ಲ ಹೇಳತ್ತೆ. ಅಂದ್ರೆ ಏನು ವಿಚಾರ ಮಾಡಬೇಕು, ಏನು ಮುಂದೆ ನಿನಗೆ ಏನು ಹೇಳ್ಬೇಕಂತ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊತೀವಿ. ಅದಕ್ಕೆ ತಪ್ಪು ಸರಿನೂ ನಮಗೊಂದು ಸ್ವಲ್ಪ ತಿಳ್ಕೊಳ್ಳೋ ಶಕ್ತಿ ದೇವ್ರು ಕೊಟ್ಟಾನಲ್ಲ. ಹೇಳತ್ತಿ ಯಾಕತ್ತಿ? ಇಲ್ಲವಾ ಹಾಗೇನಿಲ್ಲ, ಲಕ್ಷ್ಮಿಯರ ಮಾವಗ ನನಗೆ ಅಂಥ ಕೆಟ್ಟ ಸಂಬಂಧ ಏನಿಲ್ಲ. ಕೆಟ್ಟ ಸಂಬಂಧ ಇಲ್ಲ ಅಂದ್ರೆ ಅತ್ತಿ ಫೋನ್ ಎದಕ್ಕೆ ಹಚ್ಚಿದ್ದೆ ಹಂಗಾರ? ಕೆಟ್ಟ ಸಂಬಂಧ ಇಲ್ಲ ಅಂದ್ರೆ ಮನೆಗೆ ಎದಕ್ಕೆ ಅತ್ತಿ ಕರ್ದಿ? ಮೊನ್ನೆ ಅತ್ತಿ ಗಂಡ ಬೆಟ್ಟಾಗ್ಯಾನ ಅಂತ ಹೇಳಿದ್ದಿಲ್ಲ ಅತ್ತಿ ನೀನು. ಆಮೇಲೆ ಪವಿತ್ರಕ್ಕೂ ಕಂಡಬಟ್ಟಿ ಬಂಗಾರ ಕಳ್ಸ್ಯಾರ ಅಂತ ಹೇಳಿದ್ದಿಲ್ಲ. ಈಗ ಯಾಕತ್ತಿ ಹಿಂಗೆ ಮಾಡಾಕತ್ತಿ ನೀನು? ಬೇರೆ ಯಾರು ಅಲ್ಲವಾ, ನಾನೇನಂತ ಕೆಟ್ಟ ಹೆಣ್ಣಲ್ಲ. ಲಕ್ಷ್ಮಿಯರ ಮಾವನ ಜೋಡಿ ಸಂಬಂಧ ಇಟ್ಕೊಳ್ಳೋಂಥದ್ದು ನನಗೇನೂ ಇಲ್ಲ. ಹರಿದಾಗ ವಯಸ್ಸಿನಾಗ ನಾನು ಅದಕ್ಕೆ ಆಸೆ ಪಡ್ಲಾರ್ದಂಗೆ ವೈರಾಗ್ಯ ತೊಗೊಂಡು ನನ್ನ ಪಾಡಿಗೆ ನಾ ದುಡ್ಡು ಜೀವನ ಮಾಡಬೇಕೆ. ನನಗೆ ಆಸೆಗಳನ್ನ ಹಿಡ್ತಾ ಇಟ್ಕೊಳ್ಳೋಷ್ಟು ದೇವ್ರ ಶಕ್ತಿ ಕೊಟ್ಟುಬಿಟ್ಟಾನ. ಈಗಾದರೂ ನಾನು ಅದನ್ನು ಹಿಡ್ತಾ ತಪ್ಪಿಲ್ಲ. ಆದ್ರೆ ನನ್ನ ಗಂಡನ ಜೋಡಿ ನಾ ಮಾತಾಡೋದು ತಪ್ಪನ ಹೇಳಂಗಾರ ನೋಡೋಣ. ಏನತ್ತಿ ಗಂಡನ? ಅತ್ತಿ ನಮ್ಮ ಮಾವ ನಿಮ್ಮ ಗಂಡನ? ಹೂನ ಲಕ್ಷ್ಮಿ, ಅದೇನೇನಾತು ಗೊತ್ತನ? ಇಷ್ಟೆಲ್ಲ ಆತ ಗೊತ್ತನ? ರೊಕ್ಕದ ಆಸೆಗೆ ನಿಮ್ಮ ಅತ್ತಿ ಬೆನ್ ಬಿದ್ದು ನಿಮ್ಮ ಮಾವ ಬಂದಿದ್ದು. ಆದ್ರೆ ಈಗ ಅವರಷ್ಟೆಲ್ಲ ಬೇಡ್ಕೊಂಡ್ಮೇಲೆ ನನಗೂ ಒಂಥರ ನಿಮ್ಮ ಮಾವನ ಮೇಲೆ ಪ್ರೀತಿ, ಗಂಡ ಅನ್ನೋದು ಯಾವಾಗಿದ್ರೂ ಐತೆ. ಅವ್ರು ತಪ್ಪಾತಂದು ಬೇಡ್ಕೊಂಡ್ರಲ್ಲ, ಕೊನೆಗಾಲಕ್ಕರ ನನ್ನ ಗಂಡ ನನ್ನ ಜೊತೆಗೆ ಸ್ವಲ್ಪ ದಿನಾರ ಇರಲಿ ಅಂತ ನಾನು ಸುಮ್ಮನೆ ಬಿಟ್ಟೆ. ಅಕ್ಕ ಏನಕ್ಕ ಇದು? ಅಲ್ಲ ಅತ್ತಿ, ಈ ವಿಷಯ ಹೊರಗೆ ಬಂತಂದ್ರೆ ಹೋಗೋದೋತ್ ನನ್ನ ಕತಿ. ನಮ್ಮ ಅತ್ತಿ ಮೊದ್ಲು ರಾಕ್ಷಸಿ ಇದ್ದಂಗೆ ಅದಾಳ. ಅಲ್ಲತ್ತಿ ನಮ್ಮ ಮಾವ ಇಂಥ ಕೆಲಸ ಮಾಡ್ಯಾನ ಅಂತ ನಂಗೆ ಗೊತ್ತಿದ್ದಿಲ್ಲಪ್ಪ. ಅಂದರೆ ಅತ್ತಿ ನಾನಂಗಾರ ಮಾವನ ಮಗನ್ನೇ ಮದುವೆ ಮಾಡ್ಕೊಂಡಿನಿ. ಓಹೋ, ಎಲ್ಲಿಂದ ಎಲ್ಲಿಗೆ ಸುತ್ತೊಡ್ದತ್ ನೋಡತ್ತಿ. ದೇವ್ರ ಹಣೆ ಬರ ಹೆಂಗೆ ಬರ್ದಿರ್ತಾನ. ಈ ವಿಷಯ ನಿಮ್ಮ ಅತ್ತಿಗೆ ಗೊತ್ತಾದ್ರೆ ನಿನಗೆ ಎಲ್ಲಿ ಕಿರಿಕಿರಿ ಮಾಡ್ತಾಳೆ ಅಂತೇಳಿ ಹೊರಗೆ ಎಲ್ಲಿ ಬಾಯ್ಬಿಟ್ಟಿಲ್ಲವ. ಒಂದು ವೇಳೆ ಏನಾರು ನಿನ್ನ ಮದುವೆ ಆಗಿಲ್ಲಪ್ಪ ಮನೆಯಾಗ ಅಂತಂದು ಅನ್ನೋದು ಇದ್ದಿದ್ರೆ ನಾ ಹೇಳ್ತಿದ್ದೆ, ಅದಕ್ಕೇನಿಲ್ಲ. ಅರೇನ ಅತ್ತಿ, ಇದೇನಾರು ನಮ್ಮ ಅತ್ತಿಗೆ ಗೊತ್ತಾತಂದ್ರೆ ನನಗೆ ಕಿರಿಕಿರಿ ಮಾಡೋದಂತ್ರ ಗ್ಯಾರಂಟಿ. ಅಲ್ಲ ಅದೇನೋ ಆತ, ನನ್ನ ಗಂಡ ಅವ್ರ ಅಪ್ಪಗೆ ಎಷ್ಟು ಬೈತಾನೋ, ಏನು ದ್ವೇಷ ಮಾಡ್ತಾನೋ, ನಿನಗೇನಂತಾನೋ ನನಗೇನಂತಾನೋ ಅನ್ನೋದು ನನಗೆ ಹೊಟ್ಟೆ ಬೇನತ್ತೈತಿ. ಅದು ಅಲ್ಲದೆ ಅಪ್ಪ ಯವ್ವ ಅಮ್ಮ ಎಂಥ ಸಿಟ್ಟದಾರ ಗೊತ್ತಾ? ಮಾವೇನಾರ ಸಿಕ್ಕರೆ ಕಡ್ದು ಚೆಲ್ಬೇಕನ್ನೋ ಅಷ್ಟು ಸಿಟ್ಟೈತೆ ಅವರಿಗೆ. ಅಪ್ಪಗೆ ವಿಷಯ ಗೊತ್ತಾದ್ರೆ ಎಷ್ಟು ಸಿಟ್ಟು ಬರ್ಬೋದು. ಹಿಂಗಾಗೆ ವಿಚಾರ ಯಾರಿಗೆ ಗೊತ್ತಾಗೋದು ಬೇಡ ಅಂತ ಸುಮ್ಮನಿದ್ದಿದ್ದು. ನೋಡಿದ್ರೆ ನೀವೀಗ ನಿನಗೆ ಗೊತ್ತಾಗ್ಬಿಟ್ಟತಿ. ಅಯ್ಯೋ ಏನು ಮಾಡೋದೀಗ? ಮನೆಯಾಗ ಯಾರಿಗಾರ ಅಂದಿಯಾ?
ಯಾರಿಗೂ ಅಂದಿಲ್ಲತ್ತಿ ನಾನು ಮನ್ಯಾಗ. ಆದರೆ ಈ ಅತ್ತಿ ನಿಜವಾಗ್ಲೂ ಯಾಕಾರ ಈ ವಿಚಾರ ನಂಗೆ ಗೊತ್ತಾತ ಅನಿಸ್ತಾ ಇತ್ತು. ನನಗೆ ಸುಮ್ಮನೆ ಗೊತ್ತಿಲ್ದಂಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನು ತರುಣು ಮಾತಾಡ್ಕೊಂಡೇವಿ. ಒಬ್ರ ವಿಷಯ ಒಬ್ರಿಗೆ ಗುಟ್ಟಿ ಯಾವತ್ತೂ ಇಟ್ಕೊಳ್ಳೋದು ಬೇಡ. ಏನೇ ಇರಲಿ ಮನಸ್ಸಿಂದ ಮನಸ್ಸಿಗೆ ಕ್ಲಿಯರಾಗಿ ಮಾತಾಡ್ಕೊಂಡಿರೋಣ. ಮುಚ್ಚುಮರಿ ಇದ್ರೆ ಪ್ರೀತಿ ಇಲ್ಲ, ಮುಚ್ಚುಮರಿ ಇಲ್ದಂಗೆ ಇರೋಣ ಅಂತ ಮಾತಾಡ್ಕೊಂಡಿದ್ವಿ. ಈಗ ನೋಡಿದ್ರೆ ಇಂಥ ಸತ್ಯ ನನಗೆ ಗೊತ್ತಾಗೈತಿ. ಈಗ ಇದು ನಾನು ತರುಣ್ ಮುಂದೆ ಹೇಳಬೇಕೋ ಹೇಳಬಾರ್ದು? ನನ್ನ ಗಂಡನ ಮುಂದೆ ನನಗೆ ಗೊತ್ತಾಗವಲ್ತಾ ಐತಿ. ಏನವ ಹೇಳಕ್ಕೆ ಹೋಗಬೇಡ ಲಕ್ಷ್ಮಿ, ಹೇಳಕ್ಕೆ ಹೋಗಬೇಡ. ಇದರಿಂದ ನಿನಗೆ ಕಿರಿಕಿರಿ ಜಾಸ್ತಿ. ಆದರೂ ಅತ್ತಿ ನಾನು ಕ್ಷಮಿಸ್ಬಿಡತ್ತಿ. ನೀನು ನಮ್ಮ ಸಲ ಎಷ್ಟು ತ್ಯಾಗ ಮಾಡಿ ಅತ್ತಿ. ಅದು ಅಲ್ಲದೆ ನಿನ್ನ ಬಗ್ಗೆ ನಂಗೆ ಅರ್ಥ ಮಾಡ್ಕೊಲಾರ್ದ ಭಾಳ ತಪ್ಪು ತಿಳ್ಕೊಂಬಿಟ್ನೆ ಅತ್ತಿ. ನಿನ್ನ ಬಗ್ಗೆ ಭಾಳ ತಪ್ಪಾಗಿ ಮಾತಾಡ್ಬಿಟ್ಟೆ ನಾನು. ಪಾರ್ವತಿ ಅಕ್ಕ, ನೀ ಹೇಳಿದ್ದ ನಿಜ ಅಕ್ಕ, ನೀ ಹೇಳಿದ್ದ ನಿಜ. ಒಬ್ರ ಬಗ್ಗೆ ಸುಮ್ಮನೆ ಗೊತ್ತಿಲ್ಲದೆ ಮಾತಾಡಕ್ಕೆ ಹೋಗಬಾರ್ದು. ನಾನು ಓದಿದ್ರು ತಲೆಯಾಗ 3 ಕಾಸಿನ ಬುದ್ಧಿ ಇಲ್ದಂಗೆ ಯೋಚನೆ ಮಾಡಿಬಿಟ್ಟೆ. ನಂಗೆ ಕ್ಷಮಿಸ್ಬಿಡಕ್ಕ, ತಪ್ಪಾತತ್ತಿ. ಇರಲಿ ಬಿಡ, ನಾ ಫೋನ್ ಹಚ್ಚೇನಲ್ಲ ನಿಂಗೆ ಹಂಗೆ ಅನ್ಸಿರ್ಬೇಕು. ಗಂಡ ಅಕ್ಕನ ಅಂತ ನಿನಗೆ ಎಲ್ಲಿಂದ ಅನ್ನಿಸ್ಬೇಕು ಪಾಪ. ಆದರೂ ಭೂಮಿ ಗುಂಡ್ಗೈತಿ ಅಂತಿದ್ರು ನನಗೆ ನಂಬಿಕೆ ಇದ್ದಿದ್ದಿಲ್ಲ ಅಷ್ಟೇನು. ಆದ್ರೆ ಈಗ ಗೊತ್ತದ ಭೂಮಿ ಗುಂಡಿಗೆ ಐತಿ. ಈಗ ಮುಂದೆ ಏನತ್ತಿ ಹಿಂಗೆ ಕದ್ದು ಮುಚ್ಚಿ ಬೆಟ್ಟಕ್ಕಂತಾನೆ ಇರ್ತೀರ? ಅಲ್ಲ ಅತ್ತಿ, ಈ ವಿಷಯ ಪವಿತ್ರಕ್ಕೆ ಗೊತ್ತಾದ್ರೆ ಏನಕ್ಕತ್ತನಪ್ಪ? ನನಗೂ ಅದ ಹೊಟ್ಟೆಬೇನತ್ತೈತೆ. ಗೊತ್ತಾಗದ ಬೇಡ ಅಂತೆ ನಾನು. ಇಲ್ಲಿ ಬಂದು ಮನೆ ಮಾಡಿಟ್ಟಿದ್ದು ಅವ್ರ. ಇದ್ರ ರೊಕ್ಕ ನನಗೆ ಸಂತಿ ಹಾಕ್ಸಕತ್ತಿರೋದು ಪ್ರತಿಯೊಂದು ಎಲ್ಲ ಇವರೇ ಮಾಡಾಕತ್ತಾರ ಈಗ. ಓಹೋಹೋ, ಹಂಗಾರ ಅತ್ತಿ ಮೊನ್ನೆ 15 ಲಕ್ಷ ರೂಪಾಯಿ ಬಂಗಾರ ಪವಿತ್ರಕ್ಕೆ ಕೊಡ್ತಲ್ಲ ಅದು ದುಡ್ಡು? ಹೌದು. ಪವಿತ್ರ ಬಂಗಾರ ಕೊಡ್ಸಿದ್ದ ರೊಕ್ಕನ. ಹಂಗಾರೆ 1.5 ಲಕ್ಷ ರೂಪಾಯಿ? ಹಾಂ, ಈ ಮನೆ ಅಡ್ವಾನ್ಸ್ 1 ಲಕ್ಷ. 50,000ದಾಗ ಸ್ವಲ್ಪ ಸಂತಿ, ಆಮೇಲೆ ಮನೆಗೆ ಇನ್ನೊಂದೆರಡು ಏನೋ ಐಟಮ್ಸ್ ಬೇಕಾಯ್ತು ಅಂತಂದ್ರೆ ಅಷ್ಟೇ ಗೊತ್ತು ನನಗೆ. ಅಯ್ಯೋ ದೇವ್ರೆ, ಇದೇ ವಿಚಾರಕ್ಕೆ ಮನೆ ಒಳಗೆ ಜಗಳ ಅಂದ್ರೆ ಜಗಳ. ನಮ್ಮ ಅತ್ತಿ ಕಡೆ ಏನು ಮಾಡಿದಿ, ಯಾರಿಗೆ ಕೊಟ್ಟು, ಎಲ್ಲಿ ಕೊಟ್ಟು, ಹಂಗೆ ಹಿಂಗೆ ಅದು ಇದು ಅಂತೇಳಿ. ಅಯ್ಯೋ ದೇವ್ರೆ, ಛೆ. ಅಲ್ಲ ಅತ್ತಿ, ಈಗ ಏನು ಮಾಡೋದತ್ತಿ? ಈಗ ಮಾಡಕ್ಕೇನೈತಿ? ನಿನ್ನ ಗಂಡನ ಮುಂದೆ ಏನು ಹೇಳಬೇಡ. ಹೇಳಬೇಕು ಪ್ರತಿಯೊಂದು ವಿಷಯನೂ. ನಿನಗೆ ಸಂಬಂಧಪಟ್ಟಿದ್ದು ಇದು. ಅತ್ತಿ ಮಾವಿಗೆ ಸಂಬಂಧಪಟ್ಟಿದ್ದಲ್ಲ. ಅವ್ರ ವಿಷಯನ ನೀ ಹೋಗಿ ಹೇಳ್ಬೇಕು ಅನ್ನೋಂಥದ್ದು ನೆಸಿಟಿ ಏನಿಲ್ಲ. ಇದನ್ನೇ ನಿನ್ನ ಗಂಡನ ಮುಂದೆ ಈಗ ಸದ್ಯಕ್ಕೆ ಹೇಳಬೇಡ ಏನು. ಹಾಂ ಅಂತಿ ಅಕ್ಕ, ನೀನು ಯಾವತ್ತರ ಒಂದಿನ ಗೊತ್ತಾಗಿ ಯಾಕೆ ಹೇಳಿಲ್ಲ ಅಂತ ಜಗಳ ಮಾಡಿದ್ರೆ ಏನು ಮಾಡಲಿ? ಅದನ್ನ ಹೇಳಿದ್ನಲ್ಲ, ನನಗೆ ಗೊತ್ತೇ ಇಲ್ಲ ಈ ವಿಷಯ ಅನ್ನಂಗಿದ್ಬಿಡು. ಇವತ್ತು ನಾನು ನೀನು ಬಂದು ಮಾತಾಡಿದ ವಿಷಯ ಯಾರಿಗೆ ಗೊತ್ತೈತಿ? ಈಗ ನಾವು ಮಾತಾಡೇವಿ, ನಮಗೆ ಗೊತ್ತಾಯ್ತು, ಮುಗೀತು. ನಾವು ಇಲ್ಲಿಗೆ ಬಂದೇ ಇಲ್ಲ, ಮಾತಾಡೇ ಇಲ್ಲ, ನಮಗೆ ಗೊತ್ತೇ ಇಲ್ಲ, ಮುಗೀತು. ಏನು ಅಕ್ಕ ಆಗ್ಬೋದು ಬಿಡು. ನೀನು ಶಾಣೆ ಇದ್ದಿ ನೋಡಕ್ಕ. ನಾನು ಬಾಯಿ ತಡಿಲಾರ್ದ ನನ್ನ ಗಂಡನ ಮುಂದೆ ಹೇಳೋದು, ನನ್ನ ಗಂಡ ಬಾಯಿ ತಡಿಲಾರ್ದ ಮಾವಿಗೆ ಹೋಗಿ ಕೇಳಿ ಅತ್ತಿ ಮುಂದೆ ಹೇಳಿ ದೊಡ್ಡ ಜಗಳ ಆಗ ತಪ್ತೈತಲ್ಲ. ಹೌದು, ನನಗೆ ಈ ವಿಷಯನೇ ಗೊತ್ತಿಲ್ಲ, ನಂಗೆ ಇರೋದು ವಾಸಿ. ಕರೆನಾ ಅಕ್ಕ? ಅದನ್ನೇ ನಾನು ಹೇಳೋದು. ಒಟ್ಟು ನನಗೇನು ಗೊತ್ತಿಲ್ಲ, ನಂಗೆ ಸುಮ್ಮನಿದ್ಬಿಡ. ಹಂಗೆ ಮಾಡ್ತೇನೆ. ಆದರೂ ಅತ್ತಿ, ನಿಮ್ಮ ವಿಚಾರ ಕೇಳಿದ್ರೆ ಯಾವುದೋ ಪಿಕ್ಚರ್ನೇ ನೋಡ್ದಂಗೆ ಅನ್ಸಾತ್ ನನಗಂತರೂ. ಆದರೂ ನಮ್ಮ ಮಾವ ನಿನಗಿಷ್ಟು ಮೋಸ ಮಾಡಬಾರ್ದಾಗಿತ್ತತ್ತಿ. ನೆನ್ಸ್ಕೊಂಡ್ರೆ ಬೇಜಾರಾಕೈತಿ. ಹೋಗ್ಲಿ ಬಿಡವ, ಏನೋ ನನ್ನ ಟೈಮ ಕೆಟ್ಟಿತ್ತ ಏನೋ, ಅದಕ್ಕೆ ನಿಮ್ಮ ಮಾವನ ಕಡೆ ದೇವ್ರ ಹಂಗೆ ಮಾಡ್ಸಕ್ಕೆ ಹಚ್ಚಿದ್ನ ಏನು ಅನ್ನಿಸ್ತಾ ಇತ್ತು ನನಗೆ. ಆದರೆ ಭಾಳ ಲೇಟಾಗಿ ತಪ್ಪಿದ್ಕೊಂಡ್ರಷ್ಟೇ. ಆದರೆ ಅವ್ರು ಅಂತಾರಲ್ಲ, 2 ತಿಂಗಳಿಗೆ ನಾನು ಅಲ್ಲಿ ಬಂದೆ, ಹುಡುಕಿದೆ, ನೀ ಇದ್ದಿದ್ದಿಲ್ಲ, ನೀ ಹೋಟೆಲ್ ಇದ್ದಿದ್ದು ನನಗೆ ಗೊತ್ತಿದ್ದಿದ್ದಿಲ್ಲ ಅಂದ್ರಲ್ಲ. ಸುಮ್ಮನೆ ಮತ್ತೇನು ಮಾಡ್ಬೇಕು? ಅವ್ರಿಗೆ ನಾವು ಪ್ರೆಗ್ನೆಂಟ್ ಇರೋದೇ ಗೊತ್ತಿಲ್ಲಂತೆ. ನನ್ನ ನಶೀಬಕ್ಕೆ ನನ್ನ ಹಣೆ ಬರೋಣ ಹಂಗೈತಿ. ಏನು ಮಾಡ, ಗ್ರಹಗತಿಗಳು ಹಂಗೆ ಮಾಡಕ್ಕಸ್ತಾವ ಏನ. ಆದರೂ ಅತ್ತಿ, ನೀನು ನಮ್ಮ ಸಲ ಎಷ್ಟೆಲ್ಲ ಸಹಿಸ್ಕೊಂಡ್ಬಿಟ್ಟೈತಿ. ನೀನು ಜಗದಾಗ ಬೇರೆ ಯಾರಲ್ಲ, ನಾನೇ ಇದ್ದಿದ್ರು ನನ್ನ ಗಂಡ ಹಂಗೆ ಹಿಂಗೆ ಅಂತ ಜಗಳ ಮಾಡ್ತಿದ್ನೋ ಏನೋ, ಯಾರಿಗೆ ಗೊತ್ತು ಅಲ್ಲ? ಜಗಳ ಮಾಡಿ ಗಂಡ ಬೇಕು ಅಂತೇಳಿ ನನ್ನ ಗಂಡ ನನ್ನ ಹತ್ರಕ್ಕೆ ಇಟ್ಕೋಬೇಕು ಅಂತ ವಿಚಾರ ಮಾಡಿ ಇಟ್ಕೊಂಡು ನಾನು ಏನು ಮಾಡ್ಲೇವಾ? ಏನು ನನಗೇನು ಸಣ್ಣ ವಯಸ್ಸ? ಜೀವನ ಎಲ್ಲ ನೋಡಾತು, ಮುಗಿದಾತು, ಮೊಮ್ಮಕ್ಕಳು ಕಂಡಾತು. ಈಗ ನನಗೊಂದು ಆಸರಕ್ಕಷ್ಟೇ ನನ್ನ ಗಂಡ, ಮತ್ತೆ ಅದಕ್ಕೂ ಅಲ್ಲ. ಕೊನೆಗಾಲಕ್ಕೆ ಒಂದು ಪ್ರೀತಿ ಮಾತು ಹಂಚ್ಕೊಳಕ್ಕೆ ನನ್ನ ಗಂಡ ಅಷ್ಟೆ. ಮೊನ್ನೆ ಅದನ್ನೂ ಹೇಳೇನಿ, ಹಿಂಗೆ ದಿನ ಬರೋದು ನೋಡೋದು ಎಲ್ಲ ಸ್ವಲ್ಪ ಕಡಿಮೆ ಮಾಡಿರಿ, ಬೇಡ, ಯಾಕೆ ಬೇಕು ಅಂತ ಹೇಳೇನಿ. ಹೋಗ್ಲಿ ಬಿಡತ್ತಿ, ಬೇಜಾರು ಮಾಡ್ಕೋಬೇಡ. ನಾವು ಮಾತಾಡಿದ್ದು ನಿಂಗೆ ಬೇಜಾರಾತ ಏನ? ಇಲ್ಲವಾ, ಬೇಜಾರು ಯಾಕತ್ತೆ ಹೇಳಿ. ಯಾರಿಗಾದ್ರೂ ಅನ್ಸತ್ ಸಹಜ, ಅನ್ಸೈತೆ ನಿಮ್ಗೂ ಆತ. ಇರ್ಲಿ ಬಿಡ, ಕುಂದ್ರಿ, ಇಬ್ರಿಗೂ ರುಚಿಯಾಗಿ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗುವಂತ್ರಿ. ಆಯ್ತತ್ತಿ, ಮಾಡತ್ತಿ, ಊಟ ಮಾಡ್ಕೊಂಡೆ ಹೋಗ್ತೀವಿ. ನಾ ಹೇಳಲಿಲ್ಲ, ಅದಕ್ಕೆ ಒಬ್ರ ಬಗ್ಗೆ ಗೊತ್ತಿಲ್ಲದ ಮಾತಾಡಕ್ಕೆ ಹೋಗ್ಬಾರ್ದು. ಹೌದಕ್ಕ. ಆದರೂ ಅತ್ತಿ ಪಾಪ ಎಷ್ಟೆಲ್ಲ ಸಹಿಸ್ಕೊಂಡತ್ತಲ್ಲ, ಬಾಯ್ ಬಿಟ್ಟು ಹೇಳಂಗೂ ಇಲ್ಲ, ಬಿಡಂಗೂ ಇಲ್ಲ, ಹಂಗಾಗೈತಿ. ಅಪ್ಪ ಅಮ್ಮನ ನೆನೆಸ್ಕೊಂಡ್ರೆ ಹೇಳಂಗಿಲ್ಲ. ಅಮ್ಮನೂ ಏನು ಸ್ವಲ್ಪ ಓದಾಡ್ತಾಳನು, ಗೊತ್ತಾದ್ರೆ ಏನೈತೆ ಏನೋ. ಮೊನ್ನೆ ಅಷ್ಟು ಬಾಯ್ ಮಾಡತ್ತಿದ್ರು ಅವರು. ಅಪ್ಪನೂ ಅಷ್ಟು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅಪ್ಪನೂ ಓದಾಡತ್ತಿದ್ದ. ಈಗ ಗೊತ್ತಾದ್ರೆ ಇಲ್ಲಿ ನಮ್ಮ ಮನ್ಯಾಗೂ ರಾಡಿ ಹೇಳ್ತೈತೆ. ಪಾಪ ಎಲ್ಲದನ್ನು ಬಾಯಿ ಮುಚ್ಕೊಂಡೈತೆ ನಮ್ಮತ್ತೆ. ಆದರೂ ನಮ್ಮ ಅವನ ಬಾರಿ, ಇಬ್ಬರ ಹೆಂಡಿರ ಮುದ್ದಿರ ಗಂಡ.